ಮೊದಲಿಗೆ ರಕ್ಷಾಬಂಧನ ಎಂದರೆ ರಕ್ಷೆ ಎಂದರೆ ರಕ್ಷಣೆ ಎಂದರ್ಥ. ಸೊ ನಾವನ್ ಬರ್ತಾನೆ ಅಂತ ನಾನು ವೇಟ್ ಮಾಡ್ತಿದ್ದೆ. ನಾವಿಗೆ ರಾಖಿ ಕಟ್ಬೇಕಂತ ತುಂಬಾ ಖುಷಿ ಆಗ್ತಿದೆ. ಏನೇ ಕಷ್ಟ ಇದ್ರು ಅಣ್ಣ ನಮ್ ಜೊತೆ ಹಂಚ್ಕೋತಾರೆ, ನಾವು ಅಣ್ಣನ ಜೊತೆ ಹಂಚ್ಕೋತೀವಿ. ಅಣ್ಣ ಇಸ್ ದ ಬೆಸ್ಟ್. ಯಾಕಂದ್ರೆ ನಾವು ಏನೇ ತಪ್ಪು ಮಾಡಿದ್ರು ಸಹ ತಿದ್ದ ಇದ್ರಲ್ಲಿ ಮಹಾಭಾರತದಲ್ಲಿ ಒಂದು ಇತಿಹಾಸ ಇದೆ. ಏನೆಂದರೆ ಒಮ್ಮೆ ಕೃಷ್ಣನಿಗೆ ಕೈಗೆ ಗಾಯ ಆದಾಗ ದ್ರೌಪದಿ ತನ್ನ ಸೀರೆಯನ್ನು ಹರಿದು ಕೃಷ್ಣನ ಕೈಗೆ ಬಿಗಿಯಾಗಿ ಕಟ್ಟಿರುತ್ತಾಳೆ. ರಕ್ಷಾಬಂಧನ ಬರ್ತಾ ಇದೆ, ಇದನ್ನ ಯಾಕೆ ಏನಾದ್ರು ಆಚರಿಸ್ತಾರಂತ ಏನಾದ್ರು ಗೊತ್ತಿದ್ಯಾ? ಹೌದು. ಮೊದಲಿಗೆ ರಕ್ಷಾಬಂಧನ ಎಂದರೆ ರಕ್ಷೆ ಎಂದರೆ ರಕ್ಷಣೆ ಎಂದರ್ಥ. ಬಂಧನ ಎಂದರೆ ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮಂದು ಬಾಂಧವ್ಯದ ಬೇಲೆ ಇರುತ್ತದೆ. ಇದ್ರಲ್ಲಿ ಮಹಾಭಾರತದಲ್ಲಿ ಒಂದು ಇತಿಹಾಸ ಇದೆ. ಏನೆಂದರೆ ಒಮ್ಮೆ ಕೃಷ್ಣನಿಗೆ ಕೈಗೆ ಗಾಯ ಆದಾಗ ದ್ರೌಪದಿ ತನ್ನ ಸೀರೆಯನ್ನು ಹರಿದು ಕೃಷ್ಣನ ಕೈಗೆ ಬಿಗಿಯಾಗಿ ಕಟ್ಟಿರುತ್ತಾಳೆ. ಆಗ ಕೃಷ್ಣನು ಮಾತು ಕೊಡುತ್ತಾನೆ, ನಿನ್ನ ರಕ್ಷಣೆಯನ್ನು ನಾನು ಎಂದಿಗೂ ಮಾಡುತ್ತೇನೆ ಅಂತ. ಆಗ ದ್ರೌಪದಿಯ ವಸ್ತ್ರಾಪರಣ ಆಗುವ ಸಮಯದಲ್ಲಿ ಕೃಷ್ಣನು ದ್ರೌಪದಿಗೆ ಸಹಾಯವನ್ನು ಮಾಡುತ್ತಾನೆ. ಇದರಿಂದ ನಮ್ಮ ಹಿಂದಿನ ಕಾಲದಿಂದ ಬರುತ್ತಿದ್ದ ಏನೆಂದರೆ ಅಣ್ಣ ತಂಗಿಯ ರಕ್ಷಣೆ ಮಾಡುತ್ತೆ. ಆಗನಿಂದ ಇಲ್ಲಿಯವರೆಗೂ ರಕ್ಷಾಬಂಧನ ಎನ್ನುವುದು ಆಚರಿಸ ಬರುತ್ತಿದೆ. ತಮ್ಮನ ಬಗ್ಗೆ ಹೇಳಿದಂದ್ರೆ ನನ್ನ ಒಂದು ಮುದ್ದಿನ ತಮ್ಮ, ಮತ್ತೆ ತಮ್ಮ ಬಿಟ್ಟು ನನಗೆ ರಕ್ಷಾಬಂಧನ ಅಂತ ಆಚರಿಸಲು ಊರಿನಲ್ಲಿ ಆಗಲಿ ಕಾಲೇಜ್ನಲ್ಲಿ ತುಂಬಾ ಅಣ್ಣ ಮತ್ತು ತಮ್ಮನವರಿದ್ದಾರೆ. ಯಾವಾಗ್ಲೂ ಅಕ್ಕನ ಪ್ರೀತಿಯು ನಂಗೆ ತಮ್ಮನವ್ರಿಗೆ ಕೊಡ್ಲಿಕ್ಕೆ ಸಿಕ್ಕಿದೆ. ತಂಗಿಯ ಪ್ರೀತಿಯು ಅಣ್ಣನವರು ನಂಗೆ ತುಂಬಾ ಚೆನ್ನಾಗಿ ನಿಂತು ಬಂದಿದ್ದಾರೆ. ನಂಗೆ ಆ ರೀತಿಯಲ್ಲಿ ಹೇಳಿಕ್ಕೆ ನಾನು ತುಂಬಾ ಒಳ್ಳೆಯದಿದ್ದೇನೆ. ಏನ್ ಹೇಳ್ಬೇಕಂದ್ರೆ ಅವನೊಂದು ಲೈಕ್ ನಮ್ಗೆ ಒಂದು ಸಪೋರ್ಟರ್ ಹಾಗೆಲ್ಲ ಇದ್ದಾನೆ. ತುಂಬಾ ಕೇರಿಂಗ್ ಮಾಡ್ತಾನೆ. ಸೊ ಇವತ್ತು ಅವನಿಲ್ಲ ಮನೆಯಲ್ಲಿ, ಬ್ಯಾಂಗ್ಳೂರಲ್ಲಿ ಇದ್ದಾನೆ. ಸೊ ಅವನು ಯಾವಾಗ ಬರ್ತಾನೆ ಅಂತ ನಾನು ವೇಟ್ ಮಾಡ್ತಿದ್ದೇನೆ. ಅವನ್ ಬಂದ ಮೇಲೆ ಎಂತ ಎಲ್ಲ ಕೊಡ್ಬೋದು ಅಂತ ತುಂಬಾ ಖುಷಿ ಎಕ್ಸೈಟ್ ಆಗಿದ್ದೇನೆ. ಸೊ ಅವನ್ ಬರ್ತಾನೆ ಅಂತ ನಾನು ವೇಟ್ ಮಾಡ್ತಿದ್ದೇನೆ. ಅವನಿಗೆ ರಾಖಿ ಕಟ್ಬೇಕಂತ ತುಂಬಾ ಖುಷಿ ಆಗ್ತಿದೆ. ಸೊ ಅವನ್ ಬಂದ್ರೆ ಕಟ್ಬೇಕಂತ ಎನಿಸ್ತಿದ್ದೇನೆ. ಅವನೊಂದು ನಂಗೆ ಲೈಕ್ ಫಾದರ್ ಇದ್ದಾಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾನೆ. ಎಂತ ಬೇಕಾದ್ರೂ ತಂದು ಕೊಡ್ತಾನೆ. ಅಣ್ಣ ನಂಗೆ ಅದು ತಂದು ಕೊಡಿ ತಂದು ಅವನ ಹತ್ರ ಎಂತ ಹೇಳ್ಬೇಕು ಮುಲಾಜೆ ಇಲ್ಲ. ಸೊ ಅವನಿಗೆ ಲೈಕ್ ಬೆಸ್ಟ್ ಫ್ರೆಂಡ್ ಇದ್ದಾಗೆ. ಅಂದ್ರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾನೆ. ಕೇರಿಂಗ್ ಪರ್ಸನ್. ಅವನ ಬಗ್ಗೆ ಹೇಳಕ್ಕೆ ಮಾತೇ ಇಲ್ಲ. ಅಷ್ಟೊಂದು ಸಪೋರ್ಟ್ ಕೇರ್ ಎಲ್ಲ. ಅಣ್ಣ ಅಂದ್ರೆ ಲೈಕ್ ಅಪ್ಪನ್ ತರನೇ, ಅಂದ್ರೆ ಎಲ್ಲ ಹೆಲ್ಪ್ ಮಾಡ್ತಾರೆ. ಏನಾದ್ರು ಇಲ್ಲಿಗಾದ್ರೂ ಹೊರಗೆ ಹೋಗ್ಬೇಕು ಅಂದ್ರೆ ಎಲ್ಲ. ಸೊ ರಕ್ಷಾಬಂಧನ ಇಂಪಾರ್ಟೆಂಟ್. ಯಾಕಂದ್ರೆ ಆ ಟೈಮಲ್ಲಿ ನಾವು ಅಣ್ಣಂಗೆ ಏನೋ ಅಣ್ಣ ನಮ್ಗೊಂಥರ ಗಿಫ್ಟ್ ತರ, ದೇವ್ರ ತರ ಬಂದಿರ್ತಾರೆ. ಆಮೇಲೆ ಏನೇ ಕಷ್ಟ ಇದ್ರು ಅಣ್ಣ ನಮ್ ಜೊತೆ ಹಂಚ್ಕೋತಾರೆ, ನಾವು ಅಣ್ಣನ ಜೊತೆ ಹಂಚ್ಕೋತೀವಿ. ಅಣ್ಣ ಯಾವ ಟೈಮಲ್ಲೂ ನಮಗೆ ಕೈ ಕೊಡಲ್ಲ. ಏನಾದ್ರೂ ಜಗಳ ಆದ್ರೂ ಕೂಡ ಬೇಗ ನಾವು ಸಾಲ್ವ್ ಮಾಡ್ಕೋತೀವಿ. ಅಣ್ಣ ತಂಗಿ ಬಾಂಧವ್ಯ ಅಂದ್ರೆ ಒಂಥರ ಅಪ್ಪ ಮಗಳ ತರ. ಅಂದ್ರೆ ಎಲ್ಲ ಕಡೆ ಕೇರ್ ಮಾಡ್ತಾರೆ ನಮಗೆ. ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಅವ್ರು ಕರ್ಕೊಂಡು ಹೋಗ್ತಾರೆ ನಮಗೆ. ಏನೇ ಇನ್ ಕೇಸ್ ಅಮೌಂಟ್ ಇಲ್ಲ ಅಂದ್ರೆ ಅಮೌಂಟ್ ಕೊಡ್ತಾರೆ ನಮ್ಗೆ. ಆಮೇಲೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ಲೈಕ್ ಅಣ್ಣನೇ ಒಂಥರ ಫ್ರೆಂಡ್ ತರ ನಮ್ಗೆ ಬರ್ತಾರೆ. ಲೈಕ್ ಒಳ್ಳೆ ದೇವ್ರು ಕೊಟ್ಟಿರೋ ಗಿಫ್ಟ್ ತರ ಅಣ್ಣ. ಹ್ಯಾಪಿ ರಕ್ಷಾಬಂಧನ ಅಣ್ಣ. ನಾನ್ ಹೇಳ್ಬೇಕಂದ್ರೆ ನಮ್ಮ ಅಣ್ಣ ಅಂದ್ರೆ ನನಗೆ ತುಂಬಾ ಇಬ್ರು ಅಣ್ಣಂದಿದ್ದಾರೆ ಮತ್ತೆ ತಮ್ಮ. ಅಣ್ಣ ಇಸ್ ದ ಬೆಸ್ಟ್. ಯಾಕಂದ್ರೆ ನಾವು ಏನೇ ತಪ್ಪು ಮಾಡಿದ್ರು ಸಹ ತಿದ್ದ. ಈಗ ನಾವು ಏನೇ ಈಗ ಲವ್ ಮ್ಯಾಟರ್ ಅಲ್ಲಿ ಸಹ ತಪ್ಪು ಮಾಡಿದ್ರು ಅಣ್ಣನವ್ರು ತಿದ್ದ. ಆಮೇಲೆ ಈಗ ತಪ್ಪು ಸರಿ ಅನ್ನೋದೆಲ್ಲ ಹೇಳ್ತಾರೆ. ಮತ್ತೆ ರಕ್ಷಾಬಂಧನ ಬರ್ತಾ ಇದೆ. ಯಾವಾಗ್ಲೂ ಒಂದ್ ದಿವಸ ರಕ್ಷಾಬಂಧನ ಅಂತಲ್ಲ, ಯಾವಾಗ್ಲೂ ರಕ್ಷಾಬಂಧನ. ಹ್ಯಾಪಿ ರಕ್ಷಾಬಂಧನ ಅಣ್ಣ. ಮತ್ತೆ ತುಂಬಾ ದೂರ ಇದ್ದೀವಿ. ಸೊ ಇಲ್ಲಿಂದಾನೇ ವಿಶ್ ಮಾಡ್ತಿದ್ದೀನಿ. ಹ್ಯಾಪಿ ರಕ್ಷಾಬಂಧನ. ನನ್ಗೆ ಅಣ್ಣ ಅಂತ ಯಾರು ಇಲ್ಲ. ಸ್ವಂತ ಅಂದ್ರೆ ದೊಡ್ಡಪ್ಪನ ಮಕ್ಳಿದ್ದಾರೆ, ಅವರು ತುಂಬಾ ಕೇರ್ ಮಾಡ್ತಾರೆ, ಸ್ವಂತ ಅಣ್ಣನ ತರ ನೋಡ್ತಾರೆ. ಸೊ ಅದೇ ನನಗೆ ತುಂಬಾ